ಸೊ ನೀವು ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡ್ಮೇಲೆ ಇಡೀ ಗುಲ್ಬರ್ಗ ಜಿಲ್ಲೆ ಒಂದು ಮೆಡಿಕಲ್ ಹಬ್ ಆಗಿ ಬದಲಾವಣೆ ಆಗೋ ರೀತಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ. ನೋಡಿ, ಇದೊಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಅವ್ರ ಮೂಲ ಮಂತ್ರ ಅಂದರೆ ಅಭಿವೃದ್ಧಿ. ಹಾಗಾಗಿ ಅವರು ಕೂಡ ಸೆಂಟ್ರಲ್ ಲೇಬರ್ ಮಿನಿಸ್ಟರ್ ಆಗಿದ್ದಾಗ ಒಂದು ESI ಆಸ್ಪತ್ರೆ ಮಾಡಿದರು. ಅವಾಗ ಅವ್ರು ಅಂದ್ರಿಲ್ಲ, ಕಲಬುರಗಿಯಿಂದ ಭಾಳ ಜನ ಪ್ರತಿನಿತ್ಯ 2 ಬೋಗಿ ಜನ ಶೋಲಾಪುರ್ಗೆ ಹೋಗ್ತಾರೆ ಟ್ರೀಟ್ಮೆಂಟ್ಗೆ. ಅದನ್ನು ನಾವು ರಿವರ್ಸ್ ಮಾಡಬೇಕು, ನಾವು ಯಾಕೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಖರ್ಗೆ ಸಾಹೇಬರ ಒಂದು ಕನಸಾಗಿತ್ತು. ಹಾಗಾಗಿ ಫಾರ್ಚುನೇಟ್ಲಿ ನನಗೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿಯೇ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಕಲಬುರಗಿಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡೋದ್ರ ಜೊತೆಗೆ ಅಲ್ಲಿ ನಾವೀಗ ಕಲಬುರಗಿಯಲ್ಲಿ ಒಂದು ಹೆಲ್ತ್ ಹಬ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಟ್ರಾಮಾ ಸೆಂಟರ್ ಮಾಡಿದ್ದೀವಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೀವಿ. ಆಮೇಲೆ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಕ್ಲೋಸ್ ಆಗಿತ್ತು, ಅದನ್ನು ಪುನರ್ ಪ್ರಾರಂಭ ಮಾಡಿ ಕಿದ್ವಾಯಿ ಕ್ಯಾನ್ಸರ್ ಸೆಂಟ್ರನ್ನ ಒಂದು ಬ್ರಾಂಚನ್ನು ಅಲ್ಲಿ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಡಯಾಬಿಟಾಲಜಿ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ ಅದರದ್ದೊಂದು ಬ್ರಾಂಚ್ ಮಾಡಿದ್ದೀವಿ. ಹಾಗಾಗಿ ಕಲಬುರಗಿಯಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಹಬ್ಬನ ಮಾಡಿದ್ದೀವಿ. ಸೊ ಸರ್ದ ರಾಜಕೀಯ ಜೀವನದ ಬಗ್ಗೆ ಮುಂದಿನ ಗುರಿಯ ಕನಸುಗಳು ಏನಾಗಿದೆ? ಏನು ಆಂಬಿಷನ್ ಇಲ್ಲ. ಐ ಆಮ್ ನಾಟ್ ಅನ್ ಆಂಬಿಷಿಯಸ್ ಪರ್ಸನ್ ಆ್ಯಂಡ್ ಶಿ ಈಸ್ ಆಲ್ಸೋ ನಾಟ್ ಸೊ ಇಂಪೋಸಿಂಗ್. ಘಟ್ಟ ಅನ್ನೋದೇನಿಲ್ಲ, ಯಾವುದೇ ಪೋಸ್ಟಲ್ಲಿದ್ದರೂ ಕೂಡ ಒಳ್ಳೆ ಜನರಿಗೆ ಹೆಲ್ಪ್ ಆಗೋ ಥರ ಕೆಲಸ ಮಾಡ್ತಾ ಇರಲಿ. ಅವರಿಗೆ ಈ ಥರದ ಅಪಾರ್ಚುನಿಟಿ ಪದೇ ಪದೇ ಸಿಗ್ತಾ ಇರಲಿ ಅನ್ನೋದು ಒಂದೇ. ಅದೇ ಮಾಡಬೇಕು ಅಂತೇನಿಲ್ಲ. ಮನುಷ್ಯ ಒಂದು ಚಿಕ್ಕ ಪೋಸ್ಟಲ್ಲಿದ್ದರೂ ಕೂಡ ಎಲ್ಲ ಜನಸಾಮಾನ್ಯರಿಗೆ ಕೆಲಸ ಮುಟ್ಟೋವರೆಗೆ ಮಾಡಬಹುದು. ಅವ್ರು ಇದ್ದಿರೋಂಥ ಪೋಸ್ಟು ಜಸ್ಟಿಫೈ ಮಾಡಲಿ ಅಷ್ಟೇ, ಒಳ್ಳೆ ಅಪಾರ್ಚುನಿಟಿ ಸಿಗಲಿ.